ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಿಮ್ಮಗಳ ಕುಲದೇವತೆ ಮತ್ತು ಮನೆ ದೇವರು ಅಂತ ಏನು ನಾವು ಕರಿತೀವಿ, ಆ ಮನೆ ದೇವರ ಬಗ್ಗೆ ಒಂದಷ್ಟು ವಿಚಾರಗಳು. ಕುಲದೇವತೆ ಅಂದರೆ ಏನು, ಮನೆ ದೇವರು ಅಂದರೆ ಏನು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ನಾವು ಏನೇ ಒಂದು ತಪ್ಪು ನೆಪ್ಪುಗಳನ್ನ ಮಾಡಿದ್ರೆ, ಜೀವನದಲ್ಲಿ ನಾವೆಲ್ಲೋ ಒಂದು ಕಡೆ ಸೋಲ್ತಾ ಇದ್ದೀವಿ ಅನ್ನೋದು ಗೊತ್ತಾದರೆ, ಅಥವಾ ಯಾರೋ ನಮಗೇನೋ ತೊಂದರೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದರೆ, ನಾವು ಮೊದಲಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಶ್ನೆಯನ್ನು ಹಾಕಿಸ್ತೀವಿ. ಆ ಪ್ರಶ್ನೆ ಇಲ್ಲಿ ಬರುತ್ತೆ, ಮನೆ ದೇವರು ಬಂಧನ ಆಗಿದೆ, ಮನೆ ದೇವರಿಗೆ ತೊಂದರೆ ಆಗಿದೆ, ಕುಲದೇವ್ರಿಗೆ ತೊಂದರೆ ಆಗಿದೆ ಅಂತ. ಸೊ ಆ ಥರ ಒಂದು ತೊಂದರೆಗಳಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಹಣಕಾಸಿನ ಸಮಸ್ಯೆಗಳಾಗುವಂಥದ್ದು, ಎಷ್ಟು ದುಡಿದ್ರೂ ಕೂಡ ದುಡ್ಡು ಕೈಯಲ್ಲಿ ನಿಲ್ಲದೆ ಇರೋವಂಥದ್ದು, ವಿನಾಕಾರಣ ಅನಾರೋಗ್ಯ ಆಗುವಂಥದ್ದು, ಮತ್ತು ಮನೆಯಲ್ಲಿ ಏನೋ ಒಂಥರದ ಅಸಂತೋಷ ವಾತಾವರಣ ಇರುವಂಥದ್ದು, ಇವೆಲ್ಲ ಕಂಡುಬರುತ್ತೆ. ಇವೆಲ್ಲ ಕುಲದೇವತೆ ಮನೆ ದೇವರ ಒಂದು ಶಾಪ ಅಂತಕ್ಕಂಥದ್ದೇನಿದೆ, ಅಥವಾ ಆ ಮನೆ ದೇವ್ರನ್ನ ಕುಲದೇವ್ರನ್ನ ಏನು ಬಂಧನ ಮಾಡಿದ್ದಾರೆ ಅದರಿಂದ ಈ ಥರ ತೊಂದರೆಗಳು ಆಗುತ್ತೆ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ ಏನಪ್ಪ ಅಂದರೆ, ನೀವೇನಾದರೂ ಕುಲದೇವರ ಒಂದು ಪೂಜೆಯನ್ನು ಕರೆಕ್ಟಾಗಿ ವರ್ಷಕ್ಕೊಂದ್ಸಲ ಇರುತ್ತೆ, ವಾರ ದಿನ ಮಾಡೋದು ಅದು ಬೇರೆ ವಿಚಾರ. ವರ್ಷಕ್ಕೊಂದ್ಸಲ ಎಲ್ಲಿ ನಿಮ್ಮ ಮನೆ ದೇವರು ಇರುತ್ತೆ ಅಥವಾ ಕುಲದೇವರು ಇರುತ್ತೆ ಅಲ್ಲಿಗೆ ಹೋಗಿ ನೀವು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಮನೆಯ ಅಥವಾ ನಿಮ್ಮ ಕುಟುಂಬದ ಪೂಜೆಯನ್ನು ಮಾಡೋದಿಲ್ವೋ, ಅವಾಗ ಏನಾಗುತ್ತೆ, ವರ್ಷ ಕಳೀತಾ ಇದ್ದಂಗೆ ಆ ದೇವರ ಮತ್ತು ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಆ ಒಂದು ಕನೆಕ್ಟಿವಿಟಿ, ಬಾಂಧವ್ಯ ಅಂತಕ್ಕಂಥದ್ದು ಬಿಟ್ಟೋಗ್ಬಿಡುತ್ತೆ. ಬಿಟ್ಟೋದಾಗ ನಿಮಗೆ ಈ ಥರದ್ದೆಲ್ಲ ಸಮಸ್ಯೆಗಳಾಗುವಂಥದ್ದು ಇರುತ್ತೆ. ಮತ್ತು ನೀವು ಎಲ್ಲೇ ಪ್ರಶ್ನೆ ಹಾಕಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಕೇಳಿ, ಏನೇ ಮಾಡಿ, ಮನೆ ದೇವ್ರದ್ದು ಏನೋ ಒಂದು ತೊಂದರೆ ಆಗಿದೆ, ಮನೆ ದೇವ್ರಿಗೆ ಹೋಗಿ ಬನ್ನಿ ಅಂತಾರೆ. ಯಾಕೆ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ತೊಂದರೆಗಳು ಬೆಟ್ಟದಷ್ಟಿದ್ರೂ ಕೂಡ ಆ ಬೆಟ್ಟದಷ್ಟು ತೊಂದರೆಯನ್ನು ತೆಗಿಬೇಕು ಅಂದರೆ ಮೊದಲನೇದಾಗಿ ನಾವು ಮನೆ ದೇವ್ರದ್ದು ಮಾಡಬೇಕು. ಯಾಕಂದರೆ ಮನೆ ದೇವರು ಅಷ್ಟು ಇಂಪಾರ್ಟೆಂಟ್ ಇರುತ್ತಾರೆ. ನಮಗೆ ನಮ್ಮ ಹಿರಿಕರು ಏನು ಜನ್ಮ ಕೊಟ್ಟಿರ್ತಾರೆ, ಅವರ ಹಿರಿತಲೆಗಳಲ್ಲಿ ಹೋಗ್ತಾ ಲಾಸ್ಟಿಗೆ ಆ ದೇವರಿಂದ ನಾವೆಲ್ಲರೂ ಕೂಡ ಜನ್ಮಕ್ಕೆ ಬಂದಿರ್ತೀವಿ. ಆ ದೇವರ ಒಂದು ಅಂಶ ನಾವು. ಆದ್ದರಿಂದ ಆ ಮನೆ ದೇವರು ನಮಗೆ ಅಷ್ಟು ಚೆನ್ನಾಗಿ ಒಂದು ಅನುಕೂಲವನ್ನು ಮಾಡಿಕೊಡುವಂಥದ್ದು. ಯಾವಾಗ ಮನೆ ದೇವರ ಬಂಧನ ಆಗುತ್ತೋ ಆವಾಗ ಹಿರೀಕರಿಗೆ ನಾವು ಇಡುವಂಥ ಪಿಂಡ ಆಗಲಿ ತರ್ಪಣ ಆಗಲಿ ಯಾವುದು ಸೇರಿಕೊಳ್ಳಲ್ಲ. ಅಲ್ಲೂ ಕೂಡ ತೊಂದರೆಗಳಾಗುತ್ತೆ, ಇಲ್ಲೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಒಂದಕ್ಕೊಂದು ಚೈನ್ ಲಿಂಕ್ ಥರ ಹೋಗ್ತಾ ಬಹಳ ತೊಂದರೆ ಆಗಿ ಜೀವನದಲ್ಲಿ ಬಹಳ ಕಷ್ಟ ಅನ್ನಿಸ್ಬಿಡುತ್ತೆ. ಹಾಗಾಗಿ ಮನೆ ದೇವರ ಕುಲದೇವರ ಪೂಜೆ ಬಹಳ ಇಂಪಾರ್ಟೆಂಟು. ನಿಮ್ಮ ಮನೆಯಲ್ಲಿ ಏನಾದರೂ ಈ ಥರ ಸಮಸ್ಯೆಗಳಾದಾಗ ಒಂದಷ್ಟು ಪ್ರಶ್ನೆಯನ್ನು ಹಾಕಿ ಕೇಳಿಸ್ಕೋಬೇಕು, ಏನಾದರೂ ತೊಂದರೆಗಳಾಗಿದೆಯಾ ಈ ಥರದ್ದು ಅಂತ. ಮತ್ತು ಕೆಲವು ವಿಚಿತ್ರ ಸಮಸ್ಯೆಗಳು ಅಂತ ಹೇಳಿದ್ರೆ, ಈ ಪ್ರೇತ ಬಾಧೆ ಇರ್ಬೋದು, ಶತ್ರುಕಾಟ ಇರ್ಬೋದು, ಇಂಥವೆಲ್ಲವೂ ಇದ್ದಾಗ ಫಸ್ಟ್ ನಾವು ಒಂದು ಪ್ರಶ್ನೆಯಲ್ಲಿ ನೋಡುವಂಥದ್ದೇ ಮನೆ ದೇವರ ಆಶೀರ್ವಾದನ. ಆ ಮನೆ ದೇವರ ಒಂದು ಆಶೀರ್ವಾದ ಇತ್ತು ಅಂದರೆ ಇದನ್ನೆಲ್ಲ ತುಂಬ ಈಸಿಯಾಗಿ ನಾವು ಸರಳವಾಗಿ ತೆಗೆದುಹಾಕ್ಬಿಡ್ಬೋದು. ಹಾಗಾಗಿ ಮನೆ ದೇವರು ಅಷ್ಟೊಂದು ನಮಗೆ ಇಂಪಾರ್ಟೆಂಟ್ ಆಗಿರ್ತಾರೆ. ಆಮೇಲೆ ನಮ್ಮ ಒಂದು ಏನು ಚಾತುರ್ವರ್ಣ ಅಂತ ಹೇಳಿ ಕರಿತೀವಿ, ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಎಲ್ಲ ಹೇಳ್ತೀವಲ್ಲ ಚಾತುರ್ವರ್ಣ ಅಂತ. ಆ ಚಾತುರ್ವರ್ಣದಲ್ಲಿ ಗೋತ್ರಗಳು ಬರುತ್ತೆ. ಗೋತ್ರಗಳು ಅಂದರೆ ದೇವರಾದ್ಮೇಲೆ ಋಷಿಗಳು. ಆ ಋಷಿಗಳ ಗೋತ್ರದಲ್ಲಿ ಇರ್ತಕ್ಕಂಥದ್ದು, ಆ ಋಷಿಗಳನ್ನ ಮತ್ತು ದೇವ್ರನ್ನ ಅಟ್ ಎ ಟೈಮ್ ಎರಡೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು ಈ ಚಾತುರ್ವರ್ಣದವರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕರ್ತವ್ಯ. ಆದರೆ ಕೆಲವರು ಏನು ಮಾಡ್ತಾರೆ, ಗೋತ್ರ ಯಾವುದು ಅಂತ ಗೊತ್ತಿರಲ್ಲ, ಮನೆ ದೇವ್ರು ಯಾವುದು ಅಂತ ಗೊತ್ತಿರಲ್ಲ, ಕುಲದೇವ್ರು ಯಾವುದು ಅಂತ ಗೊತ್ತಿರಲ್ಲ, ಯಾವುದೋ ಒಂದು ದೇವ್ರನ್ನ ಪೂಜೆ ಮಾಡಿಬಿಡೋದು. ನಮ್ಮ ತಾತ ಮಾಡ್ತಾಯಿದ್ರು ಅದಕ್ಕೆ ನಾನು ಮಾಡ್ತಾಯಿದ್ದೆ ಅನ್ನೋದು, ಅವ್ರ ತಾತ ಯಾವ್ದು ಮಾಡ್ತಾಯಿದ್ರು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಕುಲದೇವ್ರನ್ನ ಮರ್ತೋಗ್ಬಿಟ್ಟಿರ್ತಾರೆ.
ಹಾಗಾಗಿ ಪ್ರಶ್ನಾಶಾಸ್ತ್ರವನ್ನು ನೋಡಿ ಕರೆಕ್ಟಾಗಿ ಕುಲದೇವರು ಮನೆ ದೇವರನ್ನ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಮತ್ತು ಏನಾದರೂ ಕಷ್ಟಗಳಿದೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿ. ನಿಮಗೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿ ಎಲ್ಲವೂ ಆಗುತ್ತೆ. ಎಲ್ಲದಕ್ಕೂ ಕೂಡ ಸರಳವಾಗಿರ್ತಕ್ಕಂಥ ಪರಿಹಾರ ಇದೆ. ನಿಮಗೇನಾದರೂ ಇನ್ನೂ ಹೆಚ್ಚಿನ ವಿವರ ಬೇಕು ಅಂದರೆ ಬಂದು ಸಂಪರ್ಕ ಮಾಡಿ. ನಮಸ್ಕಾರ.